ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಸೋಂಕಿನ ಲೆಕ್ಕ ಜಾಸ್ತಿ ಆಗ್ತಾ ಇದೆ, ಹಿಮ್ಮಡಿ ಆಗ್ತಾ ಇರುವಂತದ್ದು. ಒಂದ್ ಕಡೆ ಸೋಂಕಿನ ಲೆಕ್ಕ, ಇನ್ನು ಒಂದ್ ಕಡೆ ಸಾವಿನ ಲೆಕ್ಕ, ಎರಡೂ ಕೂಡ ದಿನದಿಂದ ದಿನಕ್ಕೆ ಆತಂಕವನ್ನ ಜಾಸ್ತಿ ಮಾಡ್ತಾನೆ ಹೋಗ್ತಾ ಇದೆ. ಆಲ್ರೆಡಿ ಗಮನಿಸಿದ್ರೆ ನಿನ್ನೆಯ ಕೇಸನ್ನ ಮೂರನೇ ಬಾರಿಗೆ ಈಗ 4,000ಕ್ಕೂ ಅಧಿಕ ಕೇಸ್ಗಳು ರಾಜ್ಯದಲ್ಲಿ ದಾಖಲಾಗಿರುವಂತದ್ದು. ನಿನ್ನೆ ಒಂದೇ ದಿನ 4,210 ಪಾಸಿಟಿವ್ ಕೇಸ್ಗಳು ದಾಖಲಾಗಿದ್ದಾವೆ. ಸೋಂಕು ಹೆಚ್ಚಾದಂತೆ ಸರ್ಕಾರಕ್ಕೂ ಕೂಡ ಟೆನ್ಷನ್ ಜಾಸ್ತಿ ಆಗ್ತಾನೆ ಇದೆ. ಯಾಕೆಂದ್ರೆ ಸರ್ಕಾರಕ್ಕೆ ಟ್ರೀಟ್ಮೆಂಟ್ ಕೊಡುವಂತ ವಿಚಾರ ದೊಡ್ಡ ಮಟ್ಟದ ಟೆನ್ಷನ್ ಅನ್ನ ತಂದಿಟ್ಟಿರುವಂತದ್ದು. ಇದೇ ಟೆನ್ಷನ್ ಇಂದ ಎಸ್ಕೇಪ್ ಆಗುವಂತ ಯತ್ನ ಏನಾದ್ರೂ ಇದೆಯಾ ಅನ್ನುವ ಪ್ರಶ್ನೆನೂ ಕೂಡ ಸಹಜವಾಗಿ ಕಾಡುತ್ತೆ. ಯಾಕೆ ಈ ರೀತಿಯಾಗಿ ಹೇಳ್ತಾ ಇದೀವಿ ಅಂದ್ರೆ, ಪ್ರಾಥಮಿಕ ಸಂಪರ್ಕಿತರ ಪತ್ತೆಯಲ್ಲಿ ನಿರ್ಲಕ್ಷ್ಯವನ್ನ ವಹಿಸಲಾಗಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಅದು ಅಂಕಿ ಅಂಶಗಳಲ್ಲಿ ಸಾಬೀತಾಗ್ತಾ ಇದೆ. ಜೂನ್ 18ರ ಬಳಿಕ ಸಂಪರ್ಕಿತರ ಪತ್ತೆ ಕಡಿಮೆ ಆಗಿದೆ ರಾಜ್ಯದಲ್ಲಿ. ಪ್ರೈಮರಿ ಕಾಂಟ್ಯಾಕ್ಟ್ ಟ್ರೇಸ್ ಪ್ರಮಾಣ ಇಳಿಮುಖವಾಗಿರುವಂತದ್ದು. ಅದರಲ್ಲೂ ಕೂಡ ಪರ್ಸೆಂಟೇಜ್ ಮೇಲೆ ನಿರ್ಧಾರವನ್ನ ಮಾಡಲಾಗುತ್ತೆ, ಯಾವ ರೀತಿಯಾಗಿ ಇವರು ಟ್ರೇಸಿಂಗ್ ಅನ್ನ ಮಾಡಲಾಗ್ತಾ ಇದೆ ಅಂತ. ಇವರು 3T ಅನುಸರಿಸ್ತಾ ಇದೀವಿ, ನಾವು T3 ಮಾರ್ಗವನ್ನ ಅನುಸರಿಸ್ತಾ ಇದೀವಿ. ಬೇರೆ ಬೇರೆ ದೇಶಗಳಲ್ಲಿ ಕೇರಳದಲ್ಲಿ ಅನುಸರಿಸ್ತಾ ಇದ್ದಂತ ಮಾರ್ಗವನ್ನ ನಾವು ಕೂಡ ಅನುಸರಿಸ್ತಾ ಇದೀವಿ ಅಂತ ಬಾಯಿ ಮಾತಲ್ಲಿ ಹೇಳ್ದಂತೆ ಕಾಣಿಸ್ತಾ ಇದೆ ಅಷ್ಟೇ. ಜೂನ್ 18ರ ತನಕ ಸರಾಸರಿ 47 ಮಂದಿ ಪತ್ತೆ ಆಗಿರುವಂತದ್ದು. ಜೂನ್ 18ರಿಂದ ಜುಲೈ 16ರ ತನಕ ಪತ್ತೆ ಕಾರ್ಯ ವಿಳಂಬವಾಗಿದೆ. ಈಗ ಸರಾಸರಿ 3.92ರಷ್ಟು ಮಾತ್ರ ಪತ್ತೆ ಕಾರ್ಯ ನಡೀತಾ ಇರುವಂತದ್ದು. ಇನ್ನ ಬೆಂಗಳೂರಿನ ಬಗ್ಗೆ ಅಂತೂ ಭಾರಿ ಅಸಡ್ಡೆ ಕಂಡು ಬರ್ತಾ ಇದೆ. ಈಗ ಸರಾಸರಿ ಕೇವಲ 1.7ರಷ್ಟು ಮಂದಿ ಮಾತ್ರ ಪತ್ತೆಯನ್ನ ಹಚ್ಚುವಂತ ಕೆಲಸ ಮಾಡ್ತಾ ಇದ್ದಾರೆ ಅಷ್ಟೇ. ಪ್ರಾಥಮಿಕ ಸಂಪರ್ಕಿತರ ಪತ್ತೆಯಲ್ಲಿ ಅಸಡ್ಡೆತನವನ್ನ ತೋರಲಾಗ್ತಾ ಇದೆ. ಸೋಂಕಿತರ ಸಂಖ್ಯೆ ಹೆಚ್ಚಾದಂತೆ ಟ್ರೀಟ್ಮೆಂಟ್ ಕೊಡುವಂತದ್ದು ಕಷ್ಟ ಅನ್ನುವ ಕಾರಣ ಇದರಲ್ಲಿ ಪ್ರಮುಖವಾಗಿ ಕಾಣಿಸುತ್ತೆ. ಖಾಸಗಿ ಆಸ್ಪತ್ರೆಗಳಲ್ಲೂ ಕೂಡ ಬೆಡ್ ಸಿಗ್ತಾ ಇಲ್ಲ. ವೈದ್ಯರು, ನರ್ಸ್ಗಳ ಕೊರತೆ ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇವನ್ನ ಮುಚ್ಚಾಕೊಬೇಕು ಅಂದ್ರೆ ಟ್ರೇಸಿಂಗ್ ಕಡಿಮೆ ಮಾಡ್ಬಿಟ್ರೆ ಮುಗ್ದೋಯ್ತು ಅನ್ನುವ ಲೆಕ್ಕಾಚಾರ ಇದ್ದಂತ ಕಾಣಿಸ್ತಾ ಇದೆ ರಾಜ್ಯ ಸರ್ಕಾರದ್ದು. ಇದೇ ಕಾರಣಕ್ಕೆ ಟ್ರೇಸಿಂಗ್ ಮಾಡ್ತಾ ಇಲ್ವಾ ಸರ್ಕಾರ ಅನ್ನುವ ಪ್ರಶ್ನೆ ಸಹಜವಾಗಿ ಕಾಡುವಂತದ್ದು. ಸೋಂಕಿತರು ಪತ್ತೆ ಆದ್ರೆ ಟ್ರೀಟ್ಮೆಂಟ್ ಅನ್ನ ಕೊಡ್ಬೇಕಾಗತ್ತೆ. ಇದೇ ಕಾರಣಕ್ಕೆ ಸುಮ್ಮನಾಗ್ತಾ ಇದೆಯಾ ಸರ್ಕಾರ ಏನಾದ್ರು, ಅಥವಾ ಇವರು ವಹಿಸಿದ್ರಲ್ಲ, ಇಲ್ಲಿ ಗೌರ್ಮೆಂಟ್ ಎಂಪ್ಲಾಯೀಸ್ ಕೂಡ ತಗೊಂಡಿದ್ರು ಅದಕ್ಕೆ ಅಂತಾನೆ, ಟ್ರೇಸ್ ಔಟ್ ಮಾಡಬೇಕು ಅಂತಾನೆ. ಆದ್ರೆ ಅವರ ನಿರ್ಲಕ್ಷ್ಯ ಎದ್ದು ಕಾಣಿಸ್ತಾ ಇದೆಯಾ ಅನ್ನೋದಕ್ಕೆ ಉತ್ತರ ಸಿಗ್ಬೇಕಾಗಿದೆ. ನಿಮಗೆ ತೋರಿಸ್ತಾ ಇದೀವಿ, ಜೂನ್ 18ರ ತನಕ ಸರಾಸರಿ 47 ಮಂದಿ ಪತ್ತೆ ಆಗ್ತಾ ಇದ್ದಾರೆ. ಕಾಂಟ್ಯಾಕ್ಟ್ ಟ್ರೇಸಿಂಗ್ ಸಿಗದೆ ಇರುವಂತವರು ಜೂನ್ 18ರಿಂದ 16ರವರೆಗೆ ಈ ಒಂದು ಪತ್ತೆ ಕಾರ್ಯದಲ್ಲಿ ಸಂಪೂರ್ಣವಾಗಿ ನಿರ್ಲಕ್ಷ್ಯವನ್ನ ತೋರಲಾಗಿರುವಂತದ್ದು. ಸೋಂಕಿತರ ಸಂಖ್ಯೆ ಹೆಚ್ಚಾದಂತೆ ಟ್ರೀಟ್ಮೆಂಟ್ ಕೊಡುವಂತದ್ದು ಕಷ್ಟ ಆಗುತ್ತೆ. ಸೋಂಕು ಹೆಚ್ಚಾದಂತೆ ಸರ್ಕಾರಕ್ಕೂ ಕೂಡ ಟೆನ್ಷನ್ ಜಾಸ್ತಿ ಆಗುತ್ತೆ ಅನ್ನುವ ಕಾರಣ ಇದರಲ್ಲಿ ಪ್ರಮುಖವಾಗಿದೆ. ಅದರ ಜೊತೆಗೆ ವೈದ್ಯರು ಮತ್ತೆ ನರ್ಸ್ಗಳ ಕೊರತೆ ಕೂಡ ಎದುರಾಗ್ತಾ ಇದೆ. ನಾವು ಪತ್ತೆ ಮಾಡ್ತಾ ಹೋದಂತೆ ಸಾಕಷ್ಟು ಸಂಖ್ಯೆಯಲ್ಲಿ ಈಗ ಸೋಂಕಿತರು ಪತ್ತೆ ಆಗ್ಬಿಡ್ತಾರೆ. ಈಗಲೇ 4,000, 3,000 ಪ್ರಕರಣಗಳು ಪತ್ತೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಟೆನ್ಷನ್ ರಾಜ್ಯ ಸರ್ಕಾರಕ್ಕೆ ಇದ್ದಂತೆ ಕಾಣಿಸ್ತಾ ಇದೆ.